ನಮಸ್ಕಾರ ಸಮುದಾಯ ಟಿವಿಯ ವೀಕ್ಷಕರೇ, ತಮಿಳುನಾಡಿನ ನೆಕ್ಸ್ಟ್ ಚೀಫ್ ಮಿನಿಸ್ಟರ್ ಯಾರು ಆಗ್ತಾರೆ? ಇದು ಸಿಂಪ್ಲಿ ರಾಜಕೀಯದ ಕ್ವಶನ್ ಅಲ್ಲ, ಇದು ಕೋಟಿ ಜನರ ಭವಿಷ್ಯದ ಕ್ವಶನ್ ಮತ್ತು ಆ ಆನ್ಸರ್ ಎಲೆಕ್ಷನ್ನಲ್ಲಿ ಡಿಸೈಡ್ ಆಗುತ್ತೆ. ಇಂದು ಅಧಿಕಾರದಲ್ಲಿರುವವರು MK ಸ್ಟಾಲಿನ್. ದ್ರಾವಿಡಿಯನ್ ಪಾಲಿಟಿಕ್ಸ್ನ ಲೆಗಸಿ ಅವರು ಕ್ಯಾರಿ ಮಾಡ್ತಾ ಇದ್ದಾರೆ. ಅವರ ಗವರ್ನೆನ್ಸ್ನಲ್ಲಿ ಸೋಷಿಯಲ್ ಜಸ್ಟಿಸ್ಗೆ ಟಾಪ್ ಪ್ರಿಯಾರಿಟಿ. ಫ್ರೀ ಸ್ಕೀಮ್ಸ್, ಎಜುಕೇಷನ್, ಇನ್ವೆಸ್ಟ್ಮೆಂಟ್ಸ್, ಹೆಲ್ತ್ ಕೇರ್ ಫೋಕಸ್. ಜನರಿಗೆ ಡೈರೆಕ್ಟ್ಲಿ ರೀಚ್ ಆಗೋ ಪ್ರೋಗ್ರಾಮ್ಸ್, ಅದೇ ಅವರ ಸ್ಟ್ರೆಂತ್. ಆದರೆ ಅಪೋಸಿಷನ್ ಕೇಳ್ತಿದೆ, ಈ ಫ್ರೀ ಬಿ ಮಾಡೆಲ್ ಲಾಂಗ್ ಟರ್ಮ್ನಲ್ಲಿ ಎಕನಾಮಿಕಲಿ ಸಸ್ಟೈನಬಲ್ನಾ? ಇದು ಕ್ವಶನ್ ಮಾರ್ಕ್. ಇದು ವ್ಯಾಲಿಡ್ ಕ್ವಶನ್ ಮತ್ತು ಅದಕ್ಕೆ ಇನ್ನೂ ಕ್ಲಿಯರ್ ಆನ್ಸರ್ ಇಲ್ಲ. ಮುಖ್ಯವಾಗಿ ಇದಕ್ಕೆ ಓಲ್ಡ್ ಗಾರ್ಡ್ ಆಗಿದ್ದಂಥವರು AIADMK. ಒಂದು ಕಾಲದಲ್ಲಿ ತಮಿಳುನಾಡನ್ನು ಡಾಮಿನೇಟ್ ಮಾಡಿದ ಪಾರ್ಟಿ AIADMK. ಜಯಲಲಿತಾ ನಂತರ ಲೀಡರ್ಶಿಪ್ ಕ್ಲಾರಿಟಿ ಕಡಿಮೆ ಆಯಿತು, ಆದರೆ ಗ್ರೌಂಡ್ ಲೆವೆಲಲ್ಲಿ ಪ್ರೆಸೆನ್ಸ್ ಇನ್ನೂ ಸ್ಟ್ರಾಂಗ್ ಇದೆ. ಓಲ್ಡ್ ವೋಟರ್ಸ್ ಇನ್ನೂ ಆ ಪಕ್ಷಕ್ಕೆ, ಜಯಲಲಿತಾರವರ ಅಸ್ತಿತ್ವದ ಪಕ್ಷಕ್ಕೆ ಲಾಯಲ್ ಆಗಿದ್ದಾರೆ. ಆದರೆ ಒಂದು ಬಿಗ್ ಚಾಲೆಂಜ್, ನ್ಯೂ ಜನರೇಷನ್ ಅವರನ್ನು ಅಕ್ಸೆಪ್ಟ್ ಮಾಡ್ತಿದ್ದಾರಾ? ಅದೇ ಅವರ ರಿಯಲ್ ಟೆಸ್ಟ್. ಈಗ ಹೊಸ ಅಲೆ ಬಂದಿದೆ, ನ್ಯೂ ವೇವ್. ಮಕ್ಕಳ್ ನೀತಿ ಮಯಂ. ಚೇಂಜ್ನ ಪಾಲಿಟಿಕ್ಸ್ ಬಗ್ಗೆ ಮಾತಾಡ್ತಿರೋ ಒಂದು ಹೊಸ ನೇಮ್, ಕಮಲ್ ಹಾಸನ್ನ ಮಕ್ಕಳ್ ನೀತಿ ಮಲಂ. ಆ್ಯಂಟಿ ಕರಪ್ಷನ್, ಬೆಟರ್ ಗವರ್ನೆನ್ಸ್ ಮೆಸೇಜ್ ಚೆನ್ನಾಗಿದೆ. ಪೀಪಲ್ ಆ ಐಡಿಯಾ ಇಷ್ಟಪಡ್ತಾರೆ, ಆದರೆ ಗ್ರೌಂಡ್ ಲೆವೆಲ್ ಆರ್ಗನೈಸೇಷನ್ ಇನ್ನೂ ವೀಕ್ ಆಗಿದೆ. ಐಡಿಯಾ ಇಷ್ಟ ಆದರೆ ವೋಟ್ಸ್ ಬರ್ತಾವ? ಅದು ಬೇರೆ ಕ್ವಶನ್. ಮತ್ತೊಂದು ಸೀಮನ್. ತಮಿಳ್ ಐಡೆಂಟಿಟಿ, ತಮಿಳ್ ಕಲ್ಚರ್, ಈ ಪ್ಲಾಟ್ಫಾರ್ಮ್ ಮೇಲೆ ಮಾತಾಡ್ತಿರೋ ಈ ಹೆಸರು ಸೀಮನ್. ಅವರ ಸ್ಪೀಚಸ್ ಇಮೋಷ್ನಲಿ ಜನರನ್ನು ಕನೆಕ್ಟ್ ಮಾಡ್ತವೆ. ಯೂತಲ್ಲಿ ಸಪೋರ್ಟ್ ಗ್ರೋ ಆಗ್ತಿದೆ. ಆದರೆ ಎಲೆಕ್ಷನ್ ರಿಸಲ್ಟಲ್ಲಿ ಇವೆಲ್ಲವೂ ಪರಿಣಾಮ ಬೀರಿ ಅವರಿಗೆ ಪ್ಲಸ್ ಆಗುತ್ತಾ ನೋಡಬೇಕು. ಆ ಎನರ್ಜಿ ವೋಟ್ಸ್ ಆಗಿ ಕನ್ವರ್ಟ್ ಆಗ್ತಿದೆಯಾ? ಅದು ಇನ್ನೂ ಪ್ರೂವ್ ಆಗಬೇಕಿದೆ. ಈಗ ಎಲ್ಲ ಟೆನ್ಷನ್ ಸೆಳಿತಾ ಇರೋ ಒಂದು ಹೆಸರು ವಿಜಯ್. ಸಿನಿಮಾದಲ್ಲಿ ಮಾಸ್ ಫಾಲೋಯಿಂಗ್, ಯೂತಲ್ಲಿ ಕ್ರೇಜ್, ರಾಜಕೀಯಕ್ಕೆ ಎಂಟ್ರಿ ತಗೊಂಡಿದೆ, ದೊಡ್ಡ ಸೆನ್ಸೇಷನ್ ಆಯಿತು. ಆದರೆ ಒಂದು ಇಂಪಾರ್ಟೆಂಟ್ ಕ್ವಶನ್ ಇದೆ, ಜನರು ಅವರನ್ನು ಆ್ಯಕ್ಟರ್ ಅಂತ ನೋಡ್ತಿದ್ದಾರಾ ಅಥವಾ ಲೀಡರ್ ಅಂತ? ಅದೇ ಅವರ ರಿಯಲ್ ಪೊಲಿಟಿಕಲ್ ಟೆಸ್ಟ್. ಗ್ರೌಂಡ್ ಲೆವೆಲ್ ಆರ್ಗನೈಸೇಷನ್ ಎಷ್ಟು ಸ್ಟ್ರಾಂಗ್ ಇದೆ, ಟೀಮ್ ಹೇಗಿದೆ, ಸ್ಟ್ರಾಟಜಿ ಏನು? ಪಾಪ್ಯುಲಾರಿಟಿ ಅಲೋನ್ ವಿಕ್ಟರಿ ಗ್ಯಾರಂಟಿ ಕೊಡಲ್ಲ. ಹಿಸ್ಟ್ರಿ ಅದನ್ನೇ ಹೇಳ್ತದೆ. ಈಗ ಅಲ್ಲಿ ನಡೀತಾ ಇರ್ತಕ್ಕಂಥ ಟ್ರೆಂಡ್ ಫ್ರೀ ಬಿ ಪ್ರಾಬ್ಲಮ್. ತಮಿಳುನಾಡು ಪಾಲಿಟಿಕ್ಸ್ನ ಒಂದು ಮುಖ್ಯ ಇಶ್ಯೂ ಫ್ರೀ ಬಿ ಕಲ್ಚರ್. ಫ್ರೀ ಬಿ ಎಲೆಕ್ಟ್ರಿಸಿಟಿ, ಫ್ರೀ ಬಸ್ ಪಾಸ್, ಲ್ಯಾಪ್ಟಾಪ್ಸ್, ಫ್ರೀ ಕ್ಯಾಶ್ ಸ್ಕೀಮ್ಸ್. ಜನರಿಗೆ ಇಮ್ಮಿಡಿಯೇಟ್ ರಿಲೀಫ್ ಸಿಗ್ತದೆ, ಅದು ಒಂದು ಟ್ರೂ ಅಂಶ. ಆದರೆ ಲಾಂಗ್ ಟರ್ಮ್ನಲ್ಲಿ ಸ್ಟೇಟ್ ಫೈನಾನ್ಸಸ್ ಮೇಲೆ ಭಾರ ಬೀಳ್ತದೆ, ಅದು ಕೂಡ ಟ್ರೂ. ಯಾವ ಪಾರ್ಟಿ ಈ ಕಲ್ಚರ್ನಿಂದ ಹೊರಬರ್ತಾರೆ ಅಥವಾ ಯಾರು ಬರಬಲ್ಲವ? ವಿಜಯ್ ಅಲ್ಲಿ ಡಿಫರೆಂಟ್ ಅಪ್ರೋಚ್ ಮಾಡ್ತಿದ್ದಾರೆ, ಸಿಸ್ಟಮ್ಯಾಟಿಕ್ ರಿಫಾರ್ಮ್, ರಿಯಲ್ ಚೇಂಜ್. ಆದರೆ ಇದು ಗ್ರೌಂಡ್ನಲ್ಲಿ ವರ್ಕ್ ಆಗುತ್ತಾ? ಈಗ ಮತ್ತೊಂದು ಬಿಗ್ ಕ್ವಶನ್. ತಮಿಳುನಾಡು ಪಾಲಿಟಿಕ್ಸ್ ಈಗ ಒಂದು ಟರ್ನಿಂಗ್ ಪಾಯಿಂಟಲ್ಲಿ ನಿಂತಿದೆ. ಓಲ್ಡ್ ಪಾರ್ಟೀಸ್ ತಮ್ಮ ಹೋಲ್ಡ್ ಮೇಂಟೈನ್ ಮಾಡಲು ಫೈಟ್ ಮಾಡ್ತಿವೆ. ನ್ಯೂ ಲೀಡರ್ಸ್ ಆಪರ್ಚುನಿಟಿಗಾಗಿ ವೇಟ್ ಮಾಡ್ತಿದ್ದಾರೆ. ವೋಟರ್ಸ್ ಈ ಬಾರಿ ಡಿಫ್ರೆಂಟ್ ಆಗಿ ಥಿಂಕ್ ಮಾಡ್ತಾರಾ ಅಥವಾ ಸೇಮ್ ಓಲ್ಡ್ ಪಾತಲ್ಲೇ ಹೋಗ್ತಾರಾ?
ಕೊನೆಗೆ ಒಂದೇ ಕ್ವಶನ್ ಉಳಿಯುತ್ತದೆ. ವಿಜಯ್ ಡೈರೆಕ್ಟ್ ಆಗಿ ಪವರ್ ತಗೋತಾರ ಅಥವಾ ಬೇರೆಯವರನ್ನ ವಿನ್ ಮಾಡಿಸೋ ಫೋರ್ಸ್ ಆಗಿ ಪರಿವರ್ತನೆಗೊಳ್ತಾರ? ಕಿಂಗ್ ಆಗ್ತಾರಾ ಅಥವಾ ಕಿಂಗ್ ಮೇಕರ್ ಆಗ್ತಾರಾ? ಈ ಆನ್ಸರ್ ಎಲೆಕ್ಷನ್ನಲ್ಲಿ ರಿಸಲ್ಟ್ ಮುಖಾಂತರ ಸಿಗ್ತದೆ.